ನೋಡಿ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಏರಿಯಾ. ಬಟ್ ಆ ಕಡೆ ಅಷ್ಟು ಇಂಪ್ರೂವ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ನೋಡಿ 10-15-20 ವರ್ಷದ ಹಿಂದೆ ಏನಿತ್ತು ಗೋರಿಪಳ್ಯ, ಈಗಲೂ ಅದೇ ಇದೆ. ಅಲ್ಲಿ ಯಾವುದೇ ರೀತಿಯಂಥ ಅಭಿವೃದ್ಧಿ ಕಾಣ್ತಾ ಇಲ್ಲ ನನಗೆ. ಅದೇ ರೀತಿ ಜನರ ಸ್ಥಿತಿಗತಿಗಳೇನು ಬದಲಾದಂಗೆ ಕಾಣ್ತಾ ಇಲ್ಲ. ನಾನು ಭಾಳ ವರ್ಷ ಆದಮೇಲೆ ಬಂದಿದ್ದೀನಿ ಈ ಕಡೆ. ಓಕೆ, ಆ ಕಡೆ ನಾನು ಹೇಳೋದು. ಬಟ್ ಯಾಕೆ ಅವ್ರನ್ನ ಟಚ್ ಮಾಡೋಕ್ಕೆ ಬಿಡಲ್ಲ? ಯಾಕೆ ಟಚ್ ಮಾಡೋಕ್ಕೆ ಬಿಡಲ್ಲ? ನಾನು ಇಲ್ಲಿ ನೋಡಿ, ಈಗ ನಮ್ಮ ಮಕ್ಕಳೇ ಆಗಿರ್ಬೋದು, ಅವ್ರ ಮಕ್ಕಳೇ ಆಗಿರ್ಬೋದು, ಯಾರು ಮಾಡಿದರೂ ಕೂಡ. ಯಾಕೆ ಅಂದರೆ ಈ ಹಿಂದೆ ಇಲ್ಲಿ ಜೆ.ಜೆ.ಆರ್. ನಗರದಲ್ಲಿ ಏನೇನು ಆಗಿದೆ ಅಂತ ತಾವೆಲ್ಲ ನೋಡಿದ್ದೀವಿ. ತಮಗೂ ಗೊತ್ತಿರ್ಬೋದು ಈ ಹಿಂದೆ ಮಸೀದಿಯಲ್ಲಿ ಏನಾಯಿತು ಎಲ್ಲ ನಿಮ್ಗೆ ಗೊತ್ತಿದೆ ತಾನೇ. ನಾವು ಚಿಕ್ಕವರಿದ್ದಾಗ ಅದನ್ನೆಲ್ಲ ನೋಡಿದ್ವಿ. ಸೊ ಒಂದು ಸಣ್ಣ ಎಡವಟ್ಟು ಅದು ತುಂಬ ದೊಡ್ಡದಾಗುತ್ತೆ ಈ ಕಡೆ. ಅಂಥದ್ದು ಆಗದೆ ಇರೋ ಥರ ತಡಿಬೇಕು MLAಗಳು. ಹೌದಲ್ಲ ಸರ್? ಇದರಲ್ಲಿ ಪಕ್ಷ BJP ಕಾಂಗ್ರೆಸ್ಸು ಹಿಂದೂ ಮುಸ್ಲಿಂ ಬರಬಾರ್ದು. ಬಂದ ತಕ್ಷಣ ಅದನ್ನು ಚೂಟ್ ಹಾಕಬೇಕು. ಮಕ್ಕಳಲ್ಲಿ ಅಂಥ ಭಾವನೆ ಯಾಕೆ ಬರುತ್ತೆ? ಇದು ನಮ್ಮ ದೇವರಲ್ಲ, ಇದು ಬೇರೆ ದೇವರು, ಆ ದೇವರು ನಮ್ಗೆ ಸರಿ ಹೋಗಲ್ಲ ಅಂತ ಕಲ್ಲು ಒಗಿಬೇಕು ಅನ್ನೋ ಮನಸ್ಥಿತಿ ಮಕ್ಕಳಲ್ಲಿ ಹೆಂಗೆ ಬರುತ್ತೆ ಸರ್? ಅದು ಮನಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ ಮೇಡಮ್. ನಮಗೊಂದು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅಂತೂ ಯಾರಿಗೂ ಹೇಳ್ಕೊಡಲ್ಲ. ಅಲ್ಲಿ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ನಮ್ಗೆ ಗೊತ್ತು. ಈಗ ಮದ್ದೂರಲ್ಲೂ ಹಂಗೆ ಆಯಿತು. ಚಿಕ್ಕ ಮಕ್ಕಳು ಅದು 16-17 ಇನ್ನೂ ಮೀಸೆ ಬಂದಿಲ್ಲ, ಅವಕ್ಕೆ ಸರಿಯಾಗಿ ಮೀಸೆ ಬಂದಿಲ್ಲ. ಪೊಲೀಸರು ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ. ಯಾಕೆ ಬರುತ್ತೆ ಅಂತಹ ಭಾವನೆ ನಮ್ಮ ಈ ಮಕ್ಕಳಿಗೆ? ಯಾಕೆ ಬರಲ್ಲ? ನಾವು ಅದನ್ನೇ ಇವಾಗ ನಿನ್ನೆ ರಾತ್ರಿಯಿಂದನೂ ಸರ್ಕಲ್ ಸಾಹೇಬರು ಮತ್ತು ಜಮೀರ್ ಸರ್ನ ಕೇಳ್ತಾ ಇರೋದು. ಅಂಥ ಮೈಂಡ್ ಸೆಟ್ ಯಾರಿದ್ದಾರೋ ಅಂಥವ್ರಿಂದ ಇಲ್ಲಿಂದ ನಮ್ಮ ಏರಿಯಿಂದ ಗಡಿಪಾರು ಮಾಡಿಬಿಡಿ. ಅಂಥವ್ರ ಮೈಂಡ್ ಸೆಟ್ ಬೇಕಾಗಿಲ್ಲ. ಯಾಕಂದರೆ ಯಾರೊಬ್ರು ಮಾಡೋ ಒಂದು ತಪ್ಪು ಎಲ್ಲರಿಗೂ ನಾವು ಇದು ಮಾಡೋಕ್ಕೆ ಬ್ಲೈಮ್ ಮಾಡೋಕ್ಕಾಗುತ್ತೆ. ಅಂಥ ಮಕ್ಕಳು ದಯವಿಟ್ಟು ಯಾರೇ ಇದ್ರು ನೀವು ಇಲ್ಲಿಂದ ನಮ್ಮ ಗಡಿಪಾರು ಯಾರು ಹಾಕ್ತೀರಾ, ಯಾರು ರೋಡಿಗೆ ಶೀಟ್ಗಳು ಹಾಕ್ತೀರಾ, ಅಂಥವ್ರು ಹಾಕೋಕ್ಕಿಂತ ಇಂಥವ್ರು ಹಾಕಿರೋ ನಾವು ನೆಮ್ಮದಿಯಾಗಿರ್ಬೋದು. ಇಲ್ಲಿ ಜನ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಯಾಕಂದರೆ ಯಾರೋ ಒಂದು ಘಟನೆ ಆಗೋದು ಇಡೀ ಏರಿಯಾನೇ ಬ್ಲೈಮ್ ಮಾಡ್ಬಿಡ್ತೀವಿ ನಾವು ಇಲ್ಲೇ ಲೋಕಲೆಲ್ಲ ನಾವು ಅವರೆಲ್ಲ ಚೆನ್ನಾಗಿರ್ತೀವಿ. ಯಾರೋ ಒಬ್ರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗೋದು, ನಾವು ಇಲ್ಲಿ ಕಿತ್ತಾಡಬೇಕು ಅಂತ. ದಯವಿಟ್ಟು ನಾವು ಇಲ್ಲಿ ನಿಮ್ಮ ಚಾನೆಲ್ ಮೂಲಕ ನಾವು ಕೇಳ್ಕೋದು ಅಷ್ಟೇ. ಅಂಥ ಮೈಂಡ್ ಸೆಟ್ ಯಾರು ಇದ್ದಾರೋ ಅಂತ ದಯವಿಟ್ಟು ಇಲ್ಲಿಂದ ಹೊರಗಡೆ ಹಾಕಿ. ಅಲ್ಲ, ಭಾಳ ಜನ ಡೌಟ್ ವ್ಯಕ್ತಪಡಿಸ್ತಾ ಇರೋದು ಇದು ನಿಜಕ್ಕೂ ಕೂಡ. ಯಾಕಂದರೆ ಭಾಳ ವರ್ಷಗಳಿಂದ ನೀವು ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಅಂಥ ದೊಡ್ಡ ಇದು ಜಗಳಗಳಾಗಲಿ ಭಾಳ ಒಟ್ಟಿಗೆ. ಯಾಕಂದರೆ ಈ ಬಕ್ರೀದು ರಂಜಾನು ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಇದ್ದದ್ದು ನೋಡಿದ್ವಿ. ಇತ್ತೀಚೆಗೆ ಒಂದು ಸ್ವಲ್ಪ ಏನೋ ರೇಕಪ್ ಆಗ್ತಾ ಇದೆ. ಈಗ ಮೊದಲಿಂದ ಇರೋದಾ ಇಲ್ಲಿ, ಅಥವಾ ಯಾರಾದರೂ ಬೇರೆಯವ್ರು ಬಂದು ನೆಲೆಸ್ತಾ ಇದ್ದಾರಾ ಅಂತ ಸರ್? ಅದು ನೋಡ್ಬೇಕಾಗಿ ಮೇಡಮ್. ಯಾಕಂದರೆ ಈಗ ಹಳ್ಳಬ್ರು ಯಾರು ಕಾಣ್ತಾ ಇಲ್ಲ. ಈಗೆಲ್ಲ ಹಳ್ಳಬ್ರು ಯಾರು ಇಲ್ಲ. ಈಗೆಲ್ಲ ಆ ಕಡೆ ಈ ಕಡೆ ಅಂತ ಬಂದು ಚಿಕ್ಕ ಎಲ್ಲ ಇರ್ತಾರಲ್ಲ, ಪೋಖ್ರಿಗಳು ಪುಂಡ್ರು, ಅವ್ರದ್ದು ಈ ಥರ ಎಲ್ಲ ರಾಮಾಯಣ. ನಾವೇನು ಆ ಕಡೆ ಹೋಗಿ ನೋಡೋದಿಲ್ಲ. ಏನೋ ಸಿಕ್ಕಿದ್ರೆ ನಾವು ಹಳ್ಳಬ್ರು ಯಾರು ಸಿಕ್ಕಿದ್ರೆ ಆಯ್ ಬಾಯ್ ಅಷ್ಟೇ. ಈಗ ಯಾರು ಬಂದ್ರೆ ಏನೋ ನಾವು ನೋಡಿಲ್ಲ. ಎಲ್ಲ ಬಂದು ನೋಡಿದಾಗೆ ಓಡೋಗಿದ್ದಾರೆ ಅಂತಾರೆ. ಅದನ್ನ ಯಾರು ಅಂತ ಏನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದೆಲ್ಲ ಪೊಲೀಸ್ ಇಲಾಖೆ. ಗಾಂಜಾ ಡ್ರಗ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ಲ ಸರ್? ಹೌದು ಮೇಡಮ್, ನಿಜ. ಅದು ನೀವು ಹೇಳ್ತಾರೋದು ನಿಜಾನೇ. ಅದು ನೈಟಲ್ಲಿ ತುಂಬ ಜನ ಅಲ್ಲಿ ಗಾಂಜಾ ಹೊಡೆಯೋದು ಎಲ್ಲ ನಡೀತಾ ಇದೆ ಇವಾಗ. ಅದು ಪೊಲೀಸರು ಸ್ವಲ್ಪ ಸ್ವೀಕರಿಸ್ಬೇಕಾದ್ರೆ ನಾವು ಕೋರ್ಕೋತೀವಿ ಪೊಲೀಸವ್ರಿಗೆ ಅಷ್ಟೇ ಮೇಡಮ್. ಒಂಥರ ಇದೇನೇ ರಿಪಬ್ಲಿಕ್ ಆಗಿಬಿಟ್ಟಿದೆಯಾ? ಪೊಲೀಸರಿಗೂ ಕೂಡ ಹಿಡ್ತಕ್ಕೆ ಸಿಗದೆ ಇರೋ ಥರ. ಯಾಕಂದರೆ ನಾನು ನೋಡಿ ಇಲ್ಲಿ ಹೆಣ್ಮಕ್ಳನ್ನ ಭಾಳ ಜನರನ್ನ ಮಾತಾಡ್ಸಾಗ ಅವ್ರು ಹೇಳೋದು, ಮೇಡಮ್ ಗಾಂಜಾ ಡ್ರಗ್ಸ್ ಜಾಸ್ತಿ ಆಗಿದೆ, ಬೈಕ್ಗಳು ಹಾಕ್ಕೊಂಡು ಬರ್ತಾರೆ ಅಂತಂದರೆ ಎದುರುಗಡೆ ಯಾರು ಇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಮೇಡಮ್. ಹೌದು, ಮಕ್ಕಳು ಆಟ ಆಡ್ತಾ ಇರ್ತಾರೆ ಸುಮ್ಮನೆ. ಏನು ಫುಲ್ ರೈಸಲ್ಲಿ ಬರ್ತಾರೆ. ಬಂದು ಮಕ್ಕಳಿಗೆ ಹೊಡೆದ್ರೆ ಮಕ್ಕಳೇನಾದರೂ ಆ ಗಾಡಿಗೆ ಸಿಗಾಕೊಂಡ್ರೆ ಕೈ ಹೋಯ್ತೋ ಕಾಲು ಹೋಯ್ತೋ ನಮಗೆ ಗೊತ್ತಿರಲ್ಲ. ಆ ಥರ ಬರ್ತಾರೆ ಬರೋಕ್ಕೇನು. ಗಾಂಜಾ ಡ್ರಗ್ಸ್ ಕೇಸ್ ಅಂತ ಹೇಳ್ತಾ ಇದ್ದೀರಲ್ಲ, ಜಾಸ್ತಿ ಆಗೈತೆ. ಅದು ನಾವು ಒಪ್ಕೊತೀವಿ. ಬಟ್ ಇವಾಗ ಕೆಂಪೇಗೌಡ ಸಾಹೇಬರು ಲಾಸ್ಟ್ ಒಂದು ತಿಂಗಳಿಂದ 100 ಜನನ ಬಂಧನ ಮಾಡಿ ಅವರೇ FIR ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇಷ್ಟು ವರ್ಷದಲ್ಲಿ ನಡೆದಂಥ ಕಾರ್ಯಕ್ರಮ ಅವ್ರು ಮಾಡಿದ್ದಾರೆ. ಗಾಂಜಾ ಜಾಸ್ತಿ ಆಗುತ್ತೆ. ಬಟ್ ಲಾಸ್ಟ್ 1 ತಿಂಗಳಿಂದ ಅವ್ರು ಏನು ಕಾರ್ಯಕ್ರಮ ಮಾಡಿದ್ರು ಅದು ಕಡಿಮೆ ಆಗುತ್ತೆ. ಇವಾಗ ಅಟ್ ಎ ಟೈಮ್ 1 ತಿಂಗಳಲ್ಲಿ 100 ಕೇಸ್ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ. ಅದು ಯಾರು ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೋ ಅವನನ್ನು ಬಂಧನ ಮಾಡಿದ್ದಾರೆ. ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಇವಾಗ ಗಾಂಜಾ ಸ್ವಲ್ಪ ಏನೋ ನಿಮ್ಮ ಸಾಹೇಬರು ಫ್ರೀ ಹ್ಯಾಂಡ್ ಬಿಡ್ಕೊಡಲ್ಲ ಅಂತ ಎಲ್ಲ ಹೇಳ್ತಾರೆ ಭಾಸ್ಕರ್ ಅವರು. ಅದೆಲ್ಲ ಸುಳ್ಳು ಮೇಡಮ್, ಅದೆಲ್ಲ ಸುಳ್ಳು. ಎಲ್ಲಿ ಇಂಥದ್ದು ಬಂದ್ಬಿಡುತ್ತೆ ಅವಾಗ ಮಧ್ಯೆ ಬಂದ್ಬಿಟ್ಟು ಚೊಡೋ ಬಾಯ್ ಜಾವ್ ಬಾಯ್ ಅಂತ. ಅಲ್ಲ ಮೇಡಮ್, ಅಲ್ಲ ಇವಾಗ ಒಂದು ಲಾಸ್ಟ್ ಮಂತ್ 100 ಕೇಸ್ ಹಾಕವ್ರೆ. ಫ್ರೀ ಹ್ಯಾಂಡ್ ಬಿಟ್ಟಿಲ್ಲ ಅಂತಂದ್ರೆ 100 ಕೇಸ್ ಹಾಕಕ್ಕೆ ಆಗ್ತಾ ಇದ್ರಾ? ಭಾಸ್ಕರ್ ರಾವ್ ಇಲ್ಲಿ ಲೋಕಲ್ ಫಸ್ಟ್ ಆಫ್ ಆಲ್ ಅಲ್ಲವೇ ಅಲ್ಲ. ಬಿಡಿ, ಅದು ಬೇರೆ ವಿಚಾರ. ಎಲೆಕ್ಷನ್ ಆದಮೇಲೆ ಎಷ್ಟು ಸತಿ ಬಂದಿದ್ದಾರೆ ನಮ್ಮ ಲೋಕಲ್ಗೆ, ಎಷ್ಟು ಸತಿ ಬಂದ್ಬಿಟ್ಟು ಹೋಗವ್ರೆ ಅದು ಗೊತ್ತೇ ಇಲ್ಲ.
ಇಂಥ ಘಟನೆ ಯಾವಾಗ ಆಗುತ್ತಾ ಕಾಯ್ತಾ ಇರ್ತಾರೆ ಬಿ ಜೆ ಪಿಯವರು ಕೆಲವರು. ಇಂಥ ಸ್ಟೇಟ್ಮೆಂಟ್ ಕೊಡಲೇಬೇಕಂತ ಕಾಯ್ತಾ ಇರ್ತಾರೆ, ಅಂತ ಬಂದ್ಬಿಟ್ಟು ಹೋಯ್ತಾರೆ. ಲೋಕಲಲ್ಲಿ ಏನು ಪ್ರಾಬ್ಲಮ್ ಆಯಿತೋ ಅದು ಬಂದು ಫೇಸ್ ಮಾಡೋಕ್ಕೆ ಹೇಳಿ ಅವ್ರನ್ನ, ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಯಾರೋ ಒಬ್ಬರ ಮೇಲೆ ಬ್ಲೇಮ್ ಮಾಡೋದಲ್ಲ.